ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ. ಸೊ ನಾನಿವಾಗ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸರು ಪಾಪು ಇದ್ದಾರೆ ನಮ್ಮ ಜೊತೆ. ಇಲ್ಲಿ 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 ಸರು ಸರು ಪಾಪು ಸರು ಪಾಪು ನೋಡೋದು ಒಂದು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಬ್ಬ ಎಲ್ಲ ಆಗೋಯ್ತು ನೋಡಿ. ದೀಪಗಳನ್ನು ತೊಳೆಯೋದು ಹಾಗೆ ಇಟ್ಟಿದ್ದಾರೆ. ಸೊ ದೀಪಗಳೆಲ್ಲ ತೊಳಿಬೇಕು. ಸೊ ಇವಾಗ ಸರು ಪಾಪುಗೆ ಸ್ವಲ್ಪ ಫೀಡಿಂಗ್ ಮಾಡಿಸಿ ದೀಪಗಳು ಮತ್ತು ಆರತಿ ಬೊಟ್ಲೆಲ್ಲ ತೊಳೆಯೋದಿದ್ದಾವೆ, ತೊಳಿಬೇಕು. ಹಬ್ಬ ಏನೋ ಮಾಡಿ ಮುಗಿಸಿದ್ದಾಯಿತು. ಬಟ್ಟೆಗಳು, ದೀಪಗಳು ಅಂತೆಲ್ಲ ತೊಳೆಯೋದಿದ್ದಾವೆ. ಅಮ್ಮ ನಿನ್ನೆ ಊರಿಗೆ ಹೋಗಿಬಿಟ್ಟಿದ್ರು. ಸೊ ನಿನ್ನೆ ಹಬ್ಬ ಮುಗಿಸ್ಕೊಂಡು ಬಂದರು. ಸುಮಾರು ಕೆಲಸಗಳಿದ್ದಾವೆ ಇನ್ನು. ಸೊ ಮಾಡಬೇಕು. ನಮ್ಮ ಸರು ಪಾಪು ಬಿಟ್ಟರೆ ಇವಾಗ ನೋಡಿ ಇಷ್ಟು ದೊಡ್ಡ ದೀಪ. ಇದು ಮದುವೆಯಲ್ಲಿ ಅಮ್ಮನ ಮನೆಯಲ್ಲಿ ಕೊಟ್ಟಿರೋ ದೀಪಗಳು. ನನಗೆ ನನ್ನ ಫೇವ್ರೆಟ್ ದೀಪಗಳು. ಎಷ್ಟು ಚೆಂದ ಇದೆ ಅಲ್ಲ. ಸೊ ಇದನ್ನೆಲ್ಲ ತೊಳೆದು ಒಣಗಿಸ್ಬೇಕು. ಇವಾಗ ಬಿಸಿಲು ಬರ್ತಾ ಇದೆ. ಲಕ್ಷ್ಮೀ ಪೂಜೆ ಮಾಡುವಾಗ ಅಮ್ಮನವ್ರು ಅಲಂಕಾರ ಮಾಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ, ತೆಗಿಯುವಾಗ ಅಷ್ಟೇ ಬೇಜಾರಾಗುತ್ತೆ ಅಲ್ವಾ? ನಿಮಗೂ ಹಾಗೆ ನನಗೆ ಕಮೆಂಟ್ ಮಾಡಿ. ಅದು ಪೂಜೆ ಮಾಡುವಾಗ ಎಷ್ಟು ಖುಷಿಯಿಂದ ಅಮ್ಮನವ್ರನ್ನ ಅಲಂಕಾರ ಮಾಡ್ತೀವಿ. ಎಲ್ಲ ದೀಪ ಮತ್ತು ಸ್ಯಾರಿ ಡ್ರೆಪ್ಪಿಂಗು, ಹೂವಿನ ಅಲಂಕಾರ ಎಲ್ಲ ಸಖತ್ತಾಗಿ ಮಾಡಿರ್ತೀವಿ. ಮತ್ತು ಹಬ್ಬ ಎಲ್ಲ ಆದಮೇಲೆ ಅದನ್ನೆಲ್ಲ ತೆಗ್ದು ಇಡಬೇಕು ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ನನಗೂ ಕೂಡ ಹಾಗೆ. ಅದು ಅಲಂಕಾರ ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ನಿಮಗೂ ಹೀಗೆ ಅನಿಸುತ್ತಾ ಅಂತ ನನಗೆ ತಿಳಿಸಿ ಆಯಿತಾ? ಸರು ತುಂಬ ಗಲಾಟೆ ಮಾಡ್ತಾಳೆ. ಬೇಗ ತೊಳೆದು ಅವಳಿಗೆ ಊಟ ಮಾಡಿಸಿದ್ರೆ ಸ್ವಲ್ಪ ನಿದ್ದೆ ಮಾಡ್ತಾಳೆ. ಏ ಸರು, ಸರು ಪಾಪು ಯಾಕೋ ಸುಮ್ಮನೆ ಇರ್ತಾ ಇಲ್ಲ ಅಂತ ಅವಳಿಗೆ ಊಟ ಕೊಡ್ತೀನಿ. ಏ ಅಮ್ಮ, ಸೊ ಎಲ್ಲ ತೊಳೆದಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸೊ ನಾನು ಬರೀ ತೊಳಿತಿರೋದೇ ನೋಡೋಕೆ ನಿಮಗೂ ಬೋರ್ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ತೊಳೆದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬಿಸಿಲಲ್ಲಿ ಒಣಗಿ ಅಲ್ವಾ, ಆಮೇಲೆ ತಗೊಂಡು ಹೋಗೋಕ್ಕಾಗುತ್ತೆ. ಸೊ ಫೈನಲಿ ಎಲ್ಲ ತೊಳೆದಿದ್ದಾಯಿತು. ಒಣಗಲಿ ಸ್ವಲ್ಪ, ಆಮೇಲೆ ತೆಗಿತೀನಿ. ಸೊ ಇನ್ನು ಬಟ್ಟೆ ವಾಶ್ ಮಾಡಿದ್ದೆ ಸುಮಾರು. ಸರಿ ಇವಾಗ ಆಟಾಡ್ತೀನಿ. ಅಮ್ಮ ವಾಶ್ ಮಾಡ್ತಾರೆ. ಮಿಷಿನಲ್ಲಿ ಸ್ವಲ್ಪ ಇದೆ, ಹ್ಯಾಂಡ್ ವಾಶ್ ಸ್ವಲ್ಪ ಇದೆ. ಸೊ ಅಷ್ಟು ಮುಗಿಸ್ಬೇಕು. ಹಾಂ, ಇದು ನಮ್ಮ ಸರು ಪಾಪುವಿನ ಅಲ್ಲ, ಸಿರಿ ಪಾಪುವಿನ ಹೊಸ ಅವತಾರ. ಸಿರಿ ಕಳ್ಳ ಕಳ್ಳ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸರು ಪಾಪುನ ಮಲಗಿಸಿದ್ದೀನಿ. ಸಿರಿ ಅಮ್ಮ ಆಡ್ತಾ ಇದ್ದಾಳೆ.
ಈ ಥರ ನಾವಿಬ್ಬರು ಬೈಕಲ್ಲಿ ಹೋಗಿ ತುಂಬಾ ಲಾಂಗ್ ಟೈಮ್ ಆಗೋಯ್ತು ಅನಿಸುತ್ತೆ. ಸರು ಸಿರಿನಿಬ್ರು ಅಮ್ಮನ ಹತ್ರ ಬಿಟ್ಟು ಇಲ್ಲೇ ಒಂದು ಶಾಪಲ್ಲಿ ಏನೋ ಆಫರ್ ನಡೀತಿದೆ 549ಗೆ ಅಂತ ನೋಡಿದೆ ಇನ್ಸ್ಟಾದಲ್ಲಿ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇಬ್ಬರು. ಸೊ ಬಂದ್ವಿ ಶಾಪಿಗೆ. ಈ ಶಾಪಲ್ಲಿ ಎಲ್ಲನೂ ಚೆನ್ನಾಗಿದೆ, ಬಟ್ ಆಫರ್ ಪ್ರೈಸಲ್ಲಿ ಡ್ರೆಸ್ಸಸ್ ಮತ್ತು ಸ್ಯಾರೀಸ್ ಇತ್ತು. ಇಷ್ಟ ಆಗಲಿಲ್ಲ. ಬೆಡ್ ಸ್ಪ್ರೆಡ್ ಎಲ್ಲ ನೋಡ್ತಿದ್ರು ನನ್ನ ಹಸ್ಬೆಂಡು. ಸೊ ಚೆನ್ನಾಗಿತ್ತು. ಒಟ್ಟು ಮನೆಗೆ ಏನೇನೆಲ್ಲ ಬೇಕು ಮ್ಯಾಟ್ಸಿಂದ ಹಿಡಿದು ಕರ್ಟನ್ನು ಮತ್ತು ಸೋಫಾ ಕವರ್ಸು ಪ್ರತಿಯೊಂದು ಈ ಶಾಪಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸರು ನಾನು ಆ ಕಡೆ ಹೋಗಿ ಬರೋ ಅಷ್ಟರಲ್ಲಿ ನನ್ನನ್ನು ಮರ್ತೇ ಬಿಟ್ಟಿದ್ದಾಳೆ. ಸರು ಇಲ್ಲಿ ನಿನ್ನನ್ನು ನೋಡ್ತಾ ಇರೋದವಳು ಅಲ್ಲಿ ನೋಡಲಿ. ಸಿರಿ ಪಪ್ಪು, ಸಿರಿ ಮಗಳೇ, ಸಿರಿ ಕಳ್ಳಿ. ಸರು ಪಾಪು ಬಿಟ್ಟೋದ್ರೆ ಅಳ್ತಾಳೇನೋ ಅಂದ್ಕೊಂಡೆ, ಆದರೆ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ನಾವು ಬೇಗ ಹೋಗಿ ಬೇಗ ಬಂದ್ವಿ. ಸರುವ ಬಾ. ಸೊ ಹೋಗಿ ಬಂದಾದ್ಮೇಲೆ ನಾನು ಮತ್ತೆ 2 ಡೇಸ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಆಗಿತ್ತು. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸರು ಸಿರಿಗೆ 8 ಮಂತ್ ಕಂಪ್ಲೀಟ್ ಆಯಿತು. ಸೊ ಅದ್ರದ್ದು ಸಿಂಪಲಾಗಿ ಮನೆಯಲ್ಲೇ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಜಸ್ಟ್ ಅದೇ ರೋಸ್ ಮತ್ತು ದೀಪಗಳನ್ನು ಬಳಸ್ಕೊಂಡು ಶೂಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಅಂದ್ವಿ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಂತ. ಸೊ ನೋಡಿ ಎಲ್ಲ ಡೆಕೋರ್ ಮಾಡ್ತಾಯಿದ್ದಾರೆ. ಇವತ್ತು ಅವ್ರಿಗೆ ಲೀವ್ ಇತ್ತು ಮನೆಯಲ್ಲೇ ಇದ್ದಿದ್ದರಿಂದ. ಸೊ ಫೋಟೋಶೂಟ್ ಮುಗಿಸ್ಕೋತಾ ಇದ್ದೀವಿ ಮನೆಯಲ್ಲೇ. ಸೊ ಇದೊಂದು ಮೆಮೊರಿಯಾಗಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. 12 ಮಂತ್ಸ್ ಶೂಟ್ ಮಾಡಿ ಒಂದೇ ಸಲ ಬರ್ಡೇಗೆ ಫೋಟೋಸ್ ಹಾಕ್ತೀವಲ್ಲ, ಅವಾಗೇನೋ ಒಂಥರ ಖುಷಿ ಆಗುತ್ತೆ ನೋಡಿ, ಅವಾಗ ಆಗಿದ್ರಾ ಹೀಗಿದ್ರಾ ಅಂತ. ಸೊ ಸರು ಸಿರಿನೂ ದೊಡ್ಡವರಾದಮೇಲೆ ನೋಡಿ ಖುಷಿ ಪಡ್ತಾರೆ ಅಲ್ವಾ. ಇದೊಂಥರ ಮೆಮೊರಿ ಕ್ರಿಯೇಟ್ ಮಾಡೋ ಥರ. ಸೊ ಈ ದೀಪಗಳು ಬಂದುಬಿಟ್ಟು ಆನ್ಲೈನಲ್ಲಿ ತರಿಸಿರೋ ದೀಪಗಳು. ಇದು ಎಣ್ಣೆ ಮತ್ತು ಬತ್ತಿ ಹಾಕಿ ಹಚ್ಚೋ ದೀಪಗಳಲ್ಲ. ಸೊ ಜಸ್ಟ್ ನೀರು ಹಾಕಿದರೆ ಅದು ಸೆನ್ಸರಿಂದ ಹತ್ಕೊಳ್ಳುತ್ತೆ. ಚೆನ್ನಾಗಿದೆ ಈ ದೀಪಗಳು. ತರಿಸಿ ಆಲ್ರೆಡಿ 1 ಇಯರ್ ಆಗೋಯಿತು. ಸೊ ಚೆನ್ನಾಗಿ ಬಂದಿದೆ ನೋಡಿ. ನೀರು ಹಾಕ್ತಾಯಿದ್ದಾರೆ, ನೀರು ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸ್ ಎಲ್ಲ. ಸೊ ಹೀಗಾಯಿತು ಇವತ್ತಿನ ಈ ಒಂದು ಫೋಟೋಶೂಟು ನೋಡಿ. ಫೈನಲ್ ಈ ಥರ ಇದೆ. ಇಷ್ಟ ಆಯಿತಾ ನಿಮಗೂ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸರು ಸಿರಿ ಫೋಟೋಶೂಟಿಗೆ 8 ಮಂತ್ ಫೋಟೋಶೂಟಿಗೆ ನೋಡಿ ಫೈನಲಿ ಈ ಥರ ರೆಡಿಯಾಗಿದೆ. ಸೊ ಮನೆಯಲ್ಲೇ ಈ ಥರ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ವಾ. ಇದನ್ನು ರೆಡಿ ಮಾಡಿರುವುದು ಸಂತೋಷ್ ಮಿಸ್ಟರ್. ಮುಖಾನೇ ತೋರಿಸ್ತಿಲ್ಲ. ನೋಡಿ ನಮ್ಮ ಸಿರಿ ಪಾಪು ಫೋಟೋಶೂಟ್ಗೆ ರೆಡಿಯಾಗಿದ್ದಾರೆ. 8 ಮಂತ್ ಫೋಟೋಶೂಟ್ಗೆ. ಸರು ಪಾಪುನ ತೋರಿಸ್ತೀನಿ. ಎಲ್ಲಿ ಸರು ಪಾಪು, ಸರು ಪಾಪು. ಇವತ್ತಿಬ್ಬರಿಗೂ ಡಿಫ್ರೆಂಟ್ ಕಲರಲ್ಲಿ ಡ್ರೆಸ್ ಹಾಕ್ಸಿದ್ದೀವಿ. ಯಾವಾಗಲೂ ಸೇಮ್ ಕಲರಲ್ಲಿ ಹಾಕ್ಸ್ತಿದ್ವಲ್ಲ, ಅದಕ್ಕೆ ಇವತ್ತು ಬೇರೆ ಬೇರೆ ಡಿಫ್ರೆಂಟಾಗಿರಲಿ ಅಂತ ನೋಡಿ. ಹಾಯ್ ಕಳ್ಳ ಸರು ಪಾಪ. ಎಳಿಬೇಡಪ್ಪಿ, ಎಳಿಬೇಡ. ಬಿಟ್ರೆ ಈಗಲೇ ಜಗಳ ಆಡಂಗಿದ್ದಾರೆ ಇಬ್ರು ಅಲ್ವಾ ಮಗ್ನೆ? ಅಲ್ಲ ಚಿನ್ನ? ನಾನು ಅವತ್ತು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಇವತ್ತು 2-3 ಡೇಸ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸರು ಸಿರಿಯ ಫೋಟೋಶೂಟ್. ಸೊ ಬನ್ನಿ ಇವಾಗ ಫೋಟೋಶೂಟ್ ಸ್ಟಾರ್ಟ್ ಮಾಡುವ. ಇಬ್ರು ರೆಡಿಯಾಗಿ 1 ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾರೆ ಇವಾಗ ಸರು ಸಿರಿ ಇಬ್ರು. ಸೊ ರೆಡಿ ಆಗಿದೆ ನೋಡಿ ಇವಾಗ. ಸಿಂಪಲ್ ಹಾಗೆ ಮಗ್ನೆ ಹೇಗೆ ಕಾಣಿಸ್ತಿದ್ದಾರೆ ಸರು ಸಿರಿ ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ. ಇವಾಗ ಇಬ್ರು ರೆಡಿ ಆಗ್ತಾ ಇದ್ದಾರೆ.
ಫ್ರಾಕ್ ಮೇಲೆ ಒಂದು ಕೋಟ್ ಇತ್ತಲ್ಲ ಅದನ್ನ ಹಾಕ್ಸಿಲ್ಲ. ಅದು ನಾನು ಅದಕ್ಕೆ ಏನೋ ಮಿಸ್ ಆಗಿತ್ತಲ್ಲ ಅಂತಿದ್ದೀನಿ. ಏ ಬೇಡ ಅದು ಕಸ ಹಾಕೊಂತಿದೆ. ಏ ಚೆನ್ನಾಗಿದೆ ಹಿಂಗೆ. ಅಮ್ಮ ಅಮ್ಮ ಏ ಅಮ್ಮ ಈ ಸರು 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 ಬೇಟಿ ಸರು ಸಿರಿ. ನೋಡಿ ಅವರ ಅಪ್ಪನ ಸ್ಟ್ರಗಲ್, ಇಬ್ಬರು ಮಕ್ಕಳ ಫೋಟೋ ಶೂಟಿನ ಹಿಂದೆ ಇರುವ ಸ್ಟ್ರಗಲ್ ಇದು. ಸರು 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 ಅಮ್ಮ ನೀನು ಈ ಕಡೆ ಮೇಲೆ. ಸರು. ಇಬ್ರು ನಮ್ಮ ಅಮ್ಮನೇ ನೋಡ್ತಾ ಇದ್ದಾರೆ, ಫೋಟೋ ಕಡೆ ನೋಡ್ತಾನೆ ಇಲ್ಲ. ಸ್ಟ್ರೈಟ್ ಮಾಡ್ಕೊಂಬರ್ತಾನೆ ಅದ ಸಿರಿ. ಹಾಯ್ ಕಳ್ಳ ಇಲ್ಲಿಡು. ಸರು ಪಾಪು ಸಿರಿ ಪಾಪು. ಹೇ 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 ಹೇ. ಸರು ನೋಡಿ ಹೀಗೆ ಬರೀ ರೋಲ್ ಆಗದ ಕೆಲಸ. ಇದೆ ಗೊತ್ತು. ಚೋಟ್ ಚೋಟ್ ಚೋಟ್. ಇದಲ್ಲೇ ತೋರ್ಸು. ಚೆಲ್ಲತ್ತೆ ಬಿಡಿ ದೇಕಿನಿ. ಅಲ್ಲ ನೀರ್ ಕಿರ್ಚಿ ಎಲ್ಕೊಬಿಟ್ಟಾರ. ಅಯ್ಯೋ ಅಯ್ಯೋ ಅಯ್ಯೋ, ಬೇಗ ಕ್ಲಿಕ್ ಮಾಡೋದು ಒಳ್ಳೇದು. ಫೋಟೋ ಸಾಕು ಅನ್ಸುತ್ತೆ. ಇನ್ನೊಂದ್ ತೆಗಿ, ಇನ್ನೊಂದ್ ಸಿಂಗಲ್ ಸಿಂಗಲ್ ಒಂದೊಂದ್ ತೆಗಿ. ಅಮ್ಮ ಅಮ್ಮ ಸಿಂಗಲ್ ತೆಗಿಲ್ಲ. ಅಮ್ಮ ಅಮ್ಮ ಇಲ್ಲಿ ನೋಡಿ. ಇಲ್ಲಿ. ಹೇ ಮಗಳೇ, ಅವ್ರ ಕಾನ್ಸಂಟ್ರೇಷನ್ ಎಲ್ಲೆಲ್ಲೋ ಇರುತ್ತೆ ಇವಾಗ, ಬರೀ ಆಟದ ಕಡೆನೆ. ಅವ್ರು ನಾನೇಗೋಸ್ಕರ ಹತ್ರ ಅದೇನು. ಸೊ ಫೈನಲಿ ಫೋಟೋ ಶೂಟ್ ಅಂತೂ ಮುಗೀತು ಸರಸಿರಿದು. ಇವಾಗ ಇಬ್ರಿಗೂ ಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.